ಕೆಲವೊಂದು ಸತಿ ನಾನು ಎಷ್ಟು ಕಷ್ಟಪಟ್ಟರು ರಿಸಲ್ಟೇ ಸಿಗಲ್ಲ. ಆದರೆ ಕೆಲವೊಂದು ಸತಿ ಕಷ್ಟ ಇಲ್ಲದೇ ರಿಸಲ್ಟ್ ಸಿಗ್ಬಿಡ್ತದೆ. ಈ ಥರ ಯಾಕೆ ಆಗ್ತೈತೆ? ನನಗಂತೂ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿತ್ತು. ಆದರೆ ನನಗಿದಕ್ಕೆ ಆನ್ಸರ್ ಸಿಕ್ತು ಭಗವದ್ಗೀತೆಯಲ್ಲಿ. ಚಾಪ್ಟರ್ 2 ಶ್ಲೋಕ 47 ಕರ್ಮಣ್ಯೇವಾಧಿಕಾರಸ್ತೆ ಮಾಫಲೇಷು ಕದಾಚನ್. ಅಂದರೆ ಇನ್ನು ಬರೀ ಕೆಲಸ ಮಾಡೋದ್ರ ಮೇಲೆ ಫೋಕಸ್ ಮಾಡು, ಫಲಿತಾಂಶನ ದೇವ್ರಿಗೆ ಬಿಟ್ಬಿಡು. ಯೋಚನೆ ಮಾಡಿದ್ರೆ ನಿಜನೇ ಅಲ್ವಾ ಅನಿಸುತ್ತೆ. ಆದರೆ ಇಂಥದನ್ನೆಲ್ಲ ನಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ಲ. ನಿಮ್ಮ ಬಗ್ಗೆ ನಂಗೆ ಗೊತ್ತಿಲ್ಲ, ಆದರೆ ನಾನಂತೂ ಮಾರ್ಕ್ಸ್ಗೋಸ್ಕರನೇ ಓದ್ತಾ ಇದ್ದೆ. ಮ್ಯಾಮ್, ಈ ಕ್ವಶನ್ ಇಂಪಾರ್ಟೆಂಟಾ? ಸರ್, ಈ ಕ್ವಶನ್ 10 ಮಾರ್ಕ್ಸಾ, 5 ಮಾರ್ಕ್ಸಾ? ಪ್ರತಿಯೊಂದು ಕ್ವಶನ್ಗೂ ಅದ್ರ ಮೇಲೆ ಎಷ್ಟು ಮಾರ್ಕ್ಸ್ ಬರ್ತದೆ ಅಂತ ಬರಿತಾ ಇದ್ದೆ. ನಾವೇನು ಚೇಂಜ್ ಮಾಡಿದ್ರೆ ಹೆಂಗೆ? ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ದಂಗೆ ಬರೀ ಕೆಲಸದ ಬಗ್ಗೆ ಫೋಕಸ್ ಮಾಡಿದ್ರೆ. ಇವಾಗ ನಾನು ಆ ಕಪ್ಪಲ್ಲಿ ಬಾಲ್ ಹಾಕೋದನ್ನ ಎಂಜಾಯ್ ಮಾಡಿದ್ರೆ ಹೆಂಗಿರುತ್ತೆ? ಅದ್ರಲ್ಲಿ ಬಿದ್ದಿಲ್ಲ ಅಂದರೆ ಇನ್ನೊಂದ್ಸತಿ ಟ್ರೈ ಮಾಡ್ತೀನಿ. ಅದ್ರೊಳಗಡೆ ಬಿದ್ದರೂ ಇನ್ನೊಂದ್ಸತಿ ಆಟ ಆಡೋದು ಖುಷಿ. ಸೊ ಅದೇ ಥರ ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ. ವ್ಯೂಸ್ ಬಂದಿಲ್ಲ ಅಂದರೆ ಇನ್ನೊಂದು ವೀಡಿಯೋ ಮಾಡ್ತೀನಿ. ಲಕ್ಷಗಟ್ಟಲೆ ವ್ಯೂಸ್ ಬಂದ್ರೂ ಇನ್ನೊಂದು ವೀಡಿಯೋ ಮಾಡ್ತೀನಿ.